ಸ್ನೇಹಿತರೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಇದರೊಳಗೆ ಖಾಲಿ ಇರುವಂತಹ ಅಪ್ರೆಂಟಿಸ್ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಆಗಿರ್ತೈತಿ ನೋಡ್ರಿ. ಇದ್ರೊಳಗೆ ಟೋಟಲ್ ಆಗಿ 3 ಪೋಸ್ಟ್ಗಳು ಬರ್ತಾವ. ಯಾವ್ಯಾವ ಅಂದ್ರೆ ಒಂದೇದು ನೋಡ್ರಿ ಗ್ರಾಡ್ಯುಯೇಟ್ ಅಪ್ರೆಂಟಿಸ್ ಒಂದೇದ. ಸೊ ಅದೇ ರೀತಿಯಾಗಿ ಎರಡನೇದು ಯಾವುದಂದ್ರೆ ಡಿಪ್ಲೊಮಾ ಅಪ್ರೆಂಟಿಸ್ ಎರಡನೇದ. ಸೊ ಅದೇ ರೀತಿಯಾಗಿ ಮೂರನೇದು ನೋಡ್ರಿ ನಾನ್ ಇಂಜಿನಿಯರಿಂಗ್ ಗ್ರಾಡ್ಯುಯೇಟ್ ಅಪ್ರೆಂಟಿಸ್. ಟೋಟಲ್ ಆಗಿ 3 ಪೋಸ್ಟ್ಗಳು ಬರ್ತಾವ. ಮತ್ತು ಅಪ್ಲಿಕೇಶನ್ ಬಗ್ಗೆ ಬರೋದಾದರೆ ಈಗಾಗಲೇ ಇದೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ನಿಮ್ಗೆ PDF ವಿತ್ ಅಪ್ಲೈ ಲಿಂಕ್ ಎರಡೂ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಬರುತ್ತಲ್ಲಿನ ಶೇರ್ ಮಾಡಿರೋದ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ನೋಡ್ರಿ, ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ನೇರ ನೇಮಕಾತಿ ಇರ್ತೈತಿ. ನಿಮಗೆ ಮುಂದೆ ತಿಳಿಸ್ಕೊಡ್ತಾನ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ, ಮತ್ತು ನಿಮ್ಗೆ ಟ್ರೈನಿಂಗ್ ಇರ್ತೈತಿ, ಎಷ್ಟು ವರ್ಷ ನಿಮ್ಗೆ ಟ್ರೈನಿಂಗ್ ಇರ್ತೈತಿ ಅದ್ರ ಬಗ್ಗೆ ಡೀಟೇಲ್ಡಾಗಿ ಮುಂದೆ ತಿಳಿಸ್ಕೊಡ್ತಾನ. ಮತ್ತು ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ, ಮೊದಲು ಏನು ಮಾಡಿರಿ, ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡ್ರಿ, ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಕಲ್ಪಾರ್ ಮಾಡ್ರು ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ಏನು ಮಾಡಿರಿ, ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ನೋಡ್ರಿ ಯಾವಾಗ ನೋಟಿಸ್ ಬಂದೈತೆ ಅಂದ್ರೆ ಇಲ್ಲಿ ನೋಡ್ಬೋದು 30/4/2026 ನೋಟಿಸ್ ಯಾವಾಗ ಬಂದೈತೆ ಅಂದ್ರೆ 30/4/2026 ನೋಟಿಸ್ ಬಂದೈತಿ. ಇಲ್ಲಿ ನೋಡ್ರಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್, ಈಗ ಏನು ಚೆಸ್ಕಾಮ್ ಅಂತೇಳಿ ಕರಿತೀವಲ್ಲ, ಚೆಸ್ಕಾಮ್ ಇದೆ ನೋಡ್ರಿ, ಚೆಸ್ಕಾಮ ಚಾಮುಂಡೇಶ್ವರಿ. ಚೆಸ್ಕಾಮ್ ಅಂದ್ರೆ ಏನೈತಿ ಚಾಮುಂಡೇಶ್ವರಿ. ಇಲ್ಲಿ ನೋಡ್ರಿ ಯಾವಾಗಂದ್ರೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಥ್ರೂ ಆನ್ಲೈನ್ ಮೋಡ್ ಫ್ರಮ್ ಕ್ವಾಲಿಫೈಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಗ್ರಾಡ್ಯುಯೇಟ್ಸ್, ನಾನ್ ಇಂಜಿನಿಯರಿಂಗ್ ಗ್ರಾಡ್ಯುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಹೂ ಹ್ಯಾವ್ ಪಾಸ್ಡ್ ಔಟ್ ಇನ್ 2022, 23, 24, 25, 26. ಹಿಂಗಂದ್ರೆ ಏನಂದ್ರೆ ಇಲ್ಲಿ ನೋಡ್ರಿ, ಯಾರೆಲ್ಲ 2022, 2023, 24, 25, 26ನೇ ಸಾಲಿನೊಳಗೆ ಪಾಸ್ ಆಗಿರ್ತೀರಿ, ಕೇವಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸರ್ ನಾ 2021 ಪಾಸ್ಔಟ್ ಆಗೀನಿ ಮತ್ತು 2020 ಪಾಸ್ಔಟ್ ಆಗೀನಿ, ಹಿಂಗಂದ್ರೆ ಇಲ್ಲಿ ಇವ್ರು ಏನೈತಿ ಅರ್ಜಿಯನ್ನು ಸಲ್ಸಕ್ಕೆ ಬರೋಂಗಿಲ್ಲ. ಕೇವಲ 2022ರಿಂದ 2026 ಪಾಸ್ಔಟ್ ಆಗಿದಂಥ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಟೋಟಲ್ ಆಗಿ 3 ಪೋಸ್ಟ್ ಅಂತ ಹೇಳಿನ. ಒಂದೇ ನೋಡ್ರಿ ಇಂಜಿನಿಯರಿಂಗ್ ಗ್ರಾಡ್ಯುಯೇಟ್ ಅಪ್ರೆಂಟಿಸ್. ಇಲ್ಲಿ ನೋಡ್ರಿ ಟೋಟಲ್ ಆಗಿ ಇದ್ರೊಳಗೆ ಎಷ್ಟು ಅಂದ್ರೆ 80 ವೇಕೆನ್ಸಿ ಅದಾವ. ಇಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಳಗೆ 78 ಮತ್ತು ಸಿವಿಲ್ ಇಂಜಿನಿಯರ್ ಒಳಗೆ 2 ವೇಕೆನ್ಸಿ, ಟೋಟಲ್ ಆಗಿ 80 ವೇಕೆನ್ಸಿ. ಮತ್ತು ನೀವೇನಾದ್ರೆ ಸೆಲೆಕ್ಟ್ ಆದ್ರಿ ಅಂದ್ರೆ ಸ್ಯಾಲ್ರಿ ನೋಡ್ರಿ 12,300 ರೂಪಾಯಿ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದ್ದಿರ್ತೈತಿ. 12,300 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ ವಿದ್ಯಾರ್ಥಿಗಳೇ. ಮತ್ತು ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರೋದು, ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಕೂಡ ಮಾಡಿರಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತೈತಿ, ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ ಟ್ರೈನಿಂಗ್ ಅವಧಿ ನಿಮ್ಗೆ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇದ್ದಿರ್ತೈತಿ. 1 ವರ್ಷ ಟ್ರೈನಿಂಗ್ ಅವಧಿ ಇದ್ದಿರ್ತೈತಿ. ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ಬೋದು, ಸರ್ ಇದ ಪರ್ಮನೆಂಟ್ ಅಲ್ಲನ ಅಂತೇಳಿ. ಇಲ್ಲಿ ನೋಡ್ರಿ ಪರ್ಮನೆಂಟ್ ಅಲ್ಲಿದೆ, ಇಲ್ಲಿ ಪರ್ಮನೆಂಟ್ ಅಲ್ಲ, ಓನ್ಲಿ ಅಪ್ರೆಂಟಿಸ್. ನಿಮಗೆ ಟ್ರೈನಿಂಗ್ ಅಷ್ಟೇ ಇದ್ದಿರ್ತೈತಿ. ನೀವೇನಾದ್ರೆ ಈ ಟ್ರೈನಿಂಗ್ ಪಾಸ್ ಆಗಿ ಬಂದ್ರೆ ಅಂದ್ರೆ ಇದ್ರೊಳಗೆ ಏನಂತ 1 ವರ್ಷ ಟ್ರೈನಿಂಗ್ ಮುಗಿಸಿ ಬಂದ್ರೆ ಅಂದ್ರೆ ಐತಿ, ಇದ್ರ ಮೇಲೆ ಏನೈತಿ ಜಾಬ್ಸ್ ಪರ್ಮನೆಂಟ್ ಜಾಬ್ಸ್ಗಳನ್ನ ಕರಿತಿರ್ತಾರೆ. ಇದ್ರ ಮೇಲೆ ಐತಿ ಪರ್ಮನೆಂಟ್ ಜಾಬ್ಸ್ ಕಲ್ಪಾರಮ್ ಆಕಾವ. ಅದಕ್ಕಾಗಿ ಏನೈತಿ 1 ವರ್ಷ ಟ್ರೈನಿಂಗ್ ಓನ್ಲಿ ಇದೆ, ಟ್ರೈನಿಂಗ್ ಪೀರಿಯಡ್. ಸೊ ಅದೇ ರೀತಿಯಾಗಿ ನೋಡ್ರಿ ಎರಡನೇದ ಟೆಕ್ನಿಷಿಯನ್ಸ್ ಡಿಪ್ಲೊಮಾ ಅಪ್ರೆಂಟಿಸ್, ಇದರೊಳಗೆ 55 ವೇಕೆನ್ಸಿ. ಇಲ್ಲಿ ನೋಡ್ಕೋರಿ ಇವುಗಳನ್ನ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗಳ 53 ಮತ್ತು ಸಿವಿಲ್ ಇಂಜಿನಿಯರಿಂಗ್ಗಳ 2, ಟೋಟಲ್ ಆಗಿ 55. ಇದಕ್ಕೂ ಕೂಡ 1 ವರ್ಷ ನಿಮಗೆ ಟ್ರೈನಿಂಗ್, ಸ್ಯಾಲ್ರಿ 10,900 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನೋಡ್ರಿ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್, ಇದರೊಳಗೆ 65 ವೇಕೆನ್ಸಿ, ಸ್ಯಾಲ್ರಿ 12,300 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ. ಇದಕ್ಕೂ ಕೂಡ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇದ್ದಿರ್ತೈತಿ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಸರ್ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ರಿ ಗ್ರಾಡ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ BE ಅಥವಾ BTech ಆಗಿದಂಥವರು ಅರ್ಜಿಯನ್ನು ಸಲ್ಲಿಸಬಹುದು. BE ಅಥವಾ BTech ಆಗಿದವರು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ಎರಡನೇದು ನೋಡ್ರಿ ಟೆಕ್ನಿಷಿಯನ್ಸ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಇಲ್ಲಿ ನೋಡ್ರಿ ಪಾಲಿಟೆಕ್ನಿಕ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ 3 ವರ್ಷಗಳ ಡಿಪ್ಲೊಮಾ ಮಾಡಿದ್ರೆ ಅಂದ್ರೆ ಅಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಮೂರನೇದು ನೋಡ್ರಿ ನಾನ್ ಇಂಜಿನಿಯರಿಂಗ್ ಗ್ರಾಡ್ಯುಯೇಟ್ ಅಪ್ರೆಂಟಿಸ್, ಇದಕ್ಕೆ BA ಬ್ಯಾಚುಲರ್ ಆಫ್ ಆರ್ಟ್ಸ್ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಬ್ಯಾಚುಲರ್ ಆಫ್ ಸೈನ್ಸ್, ಕಾಮರ್ಸ್, BBA, BCA ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಕ್ವಾಲಿಫಿಕೇಷನ್ ಬಗ್ಗೆ ಏನೇ ಡೌಟ್ ಇದ್ರು ಕನ್ಫ್ಯೂಸ್ ಇದ್ರು ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ನಿಮ್ಮ ಕಮೆಂಟ್ ಕೂಡ ಮಾಡಿರಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಇದ್ರ ಬಗ್ಗೆ.
ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ, ಕಮೆಂಟ್ ಕೂಡ ಮಾಡ್ಬೋದು. ಸೊ ಇದಾಯ್ತು. ನೆಕ್ಸ್ಟ್ ನೋಡ್ರಿ, ಮೇನ್ ಆಗಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಏನು ಕೊಟ್ಟಾರ ಇದ್ರೊಳಗೆ. ಇಲ್ಲಿ ನೋಡ್ರಿ, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ ಗ್ರೌಂಡ್ ಆರ್ ಹೂ ಆರ್ ಕರೆಂಟ್ಲಿ ಅಂಡರ್ ಗ್ರೋಯಿಂಗ್ apprentice training under Apprentice Act 1961 and are having 1 year upper experience are not eligible apply. ಇಲ್ಲಿ ಏನಂದ್ರೆ ಹಿಂಗಂದ್ರೆ ಇಲ್ಲಿ ನೋಡ್ರಿ, ಈಗ ಯಾರೆಲ್ಲ 1 ವರ್ಷ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿರಿ ಅಪ್ರೆಂಟಿಸ್ದ ಅಂತ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ. ಕೇವಲ ಯಾರ ಫ್ರೆಷರ್ಸ್, ಓನ್ಲಿ ಫ್ರೆಷರ್ಸ್ ಮಾತ್ರ ಅವಕಾಶ ಇರ್ತೈತಿ. ಇಲ್ಲಿ ನೋಡ್ರಿ, ಹ್ಯಾವಿಂಗ್ 1 year ವರ್ಕ್ ಎಕ್ಸ್ಪೀರಿಯನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ವಿದ್ಯಾರ್ಥಿ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಕೊಟ್ಟಾರ. ಈಗ ಫ್ರೆಷರ್ಸ್ ಯಾರದಾರಲ್ಲ ಅಂತ ವಿದ್ಯಾರ್ಥಿ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಟ್ರೈನಿಂಗ್ ಅವಧಿ ನೋಡ್ರಿ, ಡ್ಯೂರೇಷನ್ ಆಫ್ ಟ್ರೈನಿಂಗ್ ನಿಮಗೆ 1 ವರ್ಷ 1 year ಆ್ಯಸ್ ಪರ್ ಅಪ್ರೆಂಟಿಸ್ 1973 ನಿಮಗೆ 1 ವರ್ಷ ನಿಮಗೆ ಟ್ರೈನಿಂಗ್ ಇದ್ದಿರ್ತೈತಿ. ಸೊ ಇದಾಯ್ತು. ನೆಕ್ಸ್ಟ್ ಬಂದ್ರೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ, ಇದೇನು ಬೇಡ. ಇಲ್ಲಿ ನೋಡ್ರಿ, ಡೇಟ್ಸ್ ಬಗ್ಗೆ ಬರೋದಾದ್ರೆ ಇಂಪಾರ್ಟೆಂಟ್ಸ್ ಡೇಟ್ಸ್. ಇಲ್ಲಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 8/5/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ ನೋಡ್ರಿ 29/5/2026 ಕೊನೆಯ ದಿನಾಂಕ ಅಂದ್ರೆ 21 ದಿನ ಟೈಮಿಂಗ್ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಯು ಅರ್ಜಿಯನ್ನು ಸಲ್ಲಿಸ್ರಿ. ಸೊ ಅದೇ ರೀತಿಯಾಗಿ ಡಿಕ್ಲರೇಷನ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ 5/6/2026. ಮತ್ತು ಅದೇ ರೀತಿಯಾಗಿ ಏನು ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ, ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್. ಇಲ್ಲಿ ಡಾಕ್ಯುಮೆಂಟ್ಸ್ ಈಗ ಸೆಲೆಕ್ಟ್ ಆಗದಂಥ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ಯಾವಾಗ ಸಬ್ಮಿಟ್ ಮಾಡಬೇಕು, ಇದನ್ನು ಕೂಡ ಅಡ್ವಾನ್ಸ್ ಡೇಟ್ 15/6/2026 19/6/2026 ಟೋಟಲ್ ಆಗಿ ಇಲ್ಲಿ ನೋಡ್ರಿ 15ನೇ ತಾರೀಕು ಹಿಡಿದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಟಾರ್ಟ್ ಆಕೈತಿ. ಕೊನೆಯ ದಿನಾಂಕ 19/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಏನೈತಿ ಯಾರು ಸೆಲೆಕ್ಟ್ ಆದ್ರಂದ್ರೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆದ್ರಂದ್ರೆ ಆ ದಿನಾಂಕದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಿರ್ತೈತಿ. ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಆಗಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಇದು ಪರ್ಮನೆಂಟ್ ಅಲ್ಲ, ಓನ್ಲಿ ಏನೈತಿ ಟೆಂಪರರಿ ನಿಮ್ಗೆ ಟ್ರೈನಿಂಗ್ ಅವಧಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ, ಯಾವುದೇ ಜಾಬ್ಸ್ ಅಪ್ರೆಂಟಿಸ್ ಬತ್ತಂದ್ರೆ ಅದು ಪರ್ಮನೆಂಟ್ ಹುದ್ದೆ ಆಗಿರುವುದಿಲ್ಲ, ಓನ್ಲಿ ಟೆಂಪ್ರರಿ ಹುದ್ದೆ ಆಗಿರ್ತೈತಿ. ನಿಮಗೆ ಅದ್ರ ಮೇಲೆ ಏನೈತಿ ನೆಕ್ಸ್ಟ್ ಜಾಬ್ ಕರಿತಿರ್ತಾರೆ. ನೀವು ಏನು ಟ್ರೈನಿಂಗ್ ಮಾಡಿ ಬಂದ್ರೆ ಟ್ರೈನಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿ ಬಂದ್ರೆ ನೆಕ್ಸ್ಟ್ ಅದ ಸರ್ಟಿಫಿಕೇಟ್ ಮೇಲೆ ಏನೈತಿ ಮತ್ತು ಬೇರೆ ಜಾಬ್ಸ್ಗಳನ್ನ ಕರಿತಿರ್ತಾರೆ. ಓನ್ಲಿ ಅಪ್ರೆಂಟಿಸ್ ಯಾರು ಮಾಡಿರ್ತಿರ್ತಾರೆ ಆ ಅಪ್ರೆಂಟಿಸ್ ಸರ್ಟಿಫಿಕೇಟ್ ವಿತ್ ಎಕ್ಸ್ಪೀರಿಯನ್ಸ್ ಅದ್ರ ಮೇಲೆ ಏನೈತಿ ಜಾಬ್ಸ್ಗಳನ್ನ ಕರಿತಿರ್ತಾರೆ, ಅವು ಪರ್ಮನೆಂಟ್ ಜಾಬ್ಸ. ಇದು ಏನೈತಿ ಇದು ಮುಗಿಸಿ ಬಂದವ್ರಿಗೆ ಏನೈತಿ ಇದ್ರ ಮೇಲೆ ಜಾಬ್ಸ್ ಕರಿತಿರ್ತಾರೆ. ಅದಕ್ಕಾಗಿ ಏನೈತಿ ನಿಮ್ದು ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೋಬಹುದು. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಆಗಿರ್ತೀನಿ, ಕಮೆಂಟ್ ಕೂಡ ಮಾಡಬಹುದು. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಡೈರೆಕ್ಟ್ ನಾನು ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಬರೋದಾದ್ರೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಕೂಡ ಇರೋಂಗಿಲ್ಲ, ₹1 ಇರೋಂಗಿಲ್ಲ. ನೀವು ಡೈರೆಕ್ಟ್ ಏನು ಅಪ್ಲಿಕೇಶನ್ ಹಾಕ್ತಾರಲ್ಲ, ಕೇವಲ ಆನ್ಲೈನ್ ಸೆಂಟರ್ದವ್ರು ಕೇವಲ ಅವ್ರಿಗೆ ಅಷ್ಟೇ ಇಂತಲಿ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೋದು. ನೀವೇ ಏನೈತಿ ನಿಮಗೆ SC ST ಸಪ್ರೇಟಿಂಗ್ OBC ಈ ರೀತಿಯಾಗಿ ಕ್ಯಾಟಗರಿ ತೆಗೆದುಕೊಂಡ್ರೆ ಏನೈತಿ ನಿಮ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ, ನಿಮ್ಗೆ ಶುಲ್ಕ ವಿನಾಯಿತಿ ಇದ್ದಿರ್ತೈತಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಆಗಿರ್ತೀನಿ, ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಅಂತಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡ್ರಿ, ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಕಲ್ಪರ್ ಮಾಡಿದ್ರು ನಿಮ್ಗೆ ಈಸಿಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸುತ್ತಾ ಹೋಗ್ತಿರ್ತದನ್ನ. ಅದಕ್ಕಾಗಿ ಏನು ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.